ಒಂದು ಕೋಟಿ ಭಕ್ತರಿರ್ತಾರೆ ಒಂದು ಗುರುವಿಗೆ. ಆ ಕೋಟಿ ಭಕ್ತರಲ್ಲಿ ಒಬ್ಬ ಮಾತ್ರ ಸಿಗ್ತಾನೆ. ಆ ಒಬ್ಬ ಸಿಗಬೇಕು ಅಂತೇಳಿ ಅವರು ಕೋಟಿ ಭಕ್ತರನ್ನು ನೋಡಬೇಕಾಗಿ ಬರ್ತದೆ, ಒಬ್ಬನಿಗೆ ಬೇಕಾಗಿ. ಆ ಕೋಟಿಯ ನಡುವಿನಲ್ಲಿ ಒಬ್ಬ ಇರುವುದು, ಅವನನ್ನು ಆರಿಸಬೇಕು. ಅಲ್ಲಿ ಹೋಗಿ ಅವನನ್ನು ಚಾಯ್ಸ್ ಮಾಡಬೇಕು, ಓ ಇವನೇ ಅಂತೇಳಿ. ಆಗ ಕೋಟಿ ಭಕ್ತರ ಹತ್ರ ಹೋಗಬೇಕಾಗಿ ಬರ್ತದೆ. ಇವರು ಹೇಗೆ, ಇವನಲ್ಲಿ ಏನು ಕ್ವಾಲಿಟಿ ಉಂಟು, ಇವನಲ್ಲಿ ಏನು ಸ್ಪೆಷಲ್ ಉಂಟು, ಇವನಲ್ಲಿ ಎಷ್ಟು ತಾಳ್ಮೆ ಉಂಟು, ಇವನಲ್ಲಿ ಎಷ್ಟು ಪ್ರೀತಿ ಉಂಟು, ಇವನಲ್ಲಿ ಎಷ್ಟು ಕರುಣೆ ಉಂಟು, ಎಲ್ಲ ವಿಚಾರವನ್ನು ಸೂಕ್ಷ್ಮವಾಗಿ ಆಯ್ಕೆ ಮಾಡಿ 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 ಕೊನೆಗೆ ಒಂದು ಶುದ್ಧವಾದ ಒಂದು ಮಾಣಿಕ್ಯ ಸಿಗ್ತದೆ. ಆ ಶುದ್ಧವಾದ ಮಾಣಿಕ್ಯ ಸಿಕ್ಕಲಿಕ್ಕೆ ಬೇಕಾಗಿ ಈ ಗುರುಗಳ ಹತ್ರ ಭಕ್ತರುಗಳೆಲ್ಲ ಯಾವುದ್ಯಾವುದೋ ಕಾರಣದಿಂದ ಯಾವುದ್ಯಾವುದೋ ರೀತಿಯಲ್ಲಿ ಬಂದು ಸೇರುವುದು. ಯಾವುದ್ಯಾವುದೋ ರೀತಿಯಲ್ಲಿ ಬಂದು ಸೇರುವಾಗ ಅದರಲ್ಲಿ ಒಂದು ಬಹಳ ಪರಿಶುದ್ಧವಾಗಿರ್ತದೆ. ಅದನ್ನು ತೆಗೆದು ಈ ಕಡೆ ಇಡ್ತಾರೆ, ಇನ್ನಿಲ್ಲಿರಪ್ಪ ಅಂತೇಳಿ.